ಫಸ್ಟ್ ಆಫ್ ಈಗ ಮುಗಿಸ್ಕೊಂಡ್ ಬಂದಿದ್ವಿ ರೂಸ್ ಬಂಪ್ಸ್. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಅದೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಇಂಟರ್ವ್ಯೂಲ್ ಪಾರ್ಟ್ ಬಂದಾಗ ಸೂಪರ್ ಆಗಿದೆ. ಇನ್ನು ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಮತ್ತೆ ಬಂದು ನಿಮ್ಗೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೂವಿ. ಮಾತ್ರ ನಾನು ಆಲ್ರೆಡಿ ನೈಟ್ ಒಂದು ಶೋ ನೋಡಿದೆ. ಆಸ್ಕರ್ ಸಿಗ್ಬೇಕು ಪಕ್ಕ ಇವ್ರಿಗೆ. ಆಕ್ಟಿಂಗ್ ಮಾತ್ರ ಮಸ್ತಾಗಿದೆ. ಬೆಳಗ್ಗೆ 6 ಗಂಟೆಗೆ ಇನ್ನೊಂದು ಶೋ ಬುಕ್ ಮಾಡಿದೀನಿ ಅಂದ್ಬಿಟ್ಟು ಬಂದಿತ್ತು. ಈಗ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸೂಪರ್, ತುಂಬಾ ಸಕ್ಕತ್ತಾಗಿದೆ. ಪಕ್ಕ 100 days ಪ್ಲೇಸ್ ಹೋಗೋದು. ಇದು ಬ್ಲಾಕ್ ಬಸ್ಟರ್ ಮೂವಿ. ಇದು ರಾತ್ರಿ ಆಲ್ರೆಡಿ 10:30 ಶೋ ನೋಡ, ಪ್ರೀಮಿಯರ್ ಶೋ ನೋಡ. ಪಕ್ಕ ಬಂದೇ ಬರ್ತಾರೆ. ಈ ತರ ಒಳ್ಳೆ ಸ್ಟೋರಿ ಕಾನ್ಸೆಪ್ಟ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಪ್ಲಸ್ ರಿಷಬ್ ಶೆಟ್ಟಿ ಆಕ್ಟಿಂಗ್, ನಾನು ಮೊದಲು ರಾಜ್ಕುಮಾರ್ ಆಕ್ಟಿಂಗ್ ನೋಡಿದ್ದು. ಇದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಸ್ಕಿಲ್ಸ್ ಅಲ್ಲಿ. ರಾಜ್ಕುಮಾರ್ ನೀವು ಕೇಳಿದ್ರಿ ಇವಾಗ ಫಸ್ಟ್ ಜನಗಳು ಏನಕ್ಕೆ ಥಿಯೇಟರ್ ಬರ್ತಾ ಇಲ್ಲ ಸಿನಿಮಾ ನೋಡೋದಕ್ಕೆ ಅಂತ. ಒಳ್ಳೆ ಕಾನ್ಸೆಪ್ಟ್, ನಿಮ್ಗೆ ಕಂಟೆಂಟ್ ಒಳ್ಳೆ ಇದು ಸಿಕ್ಕಿದಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಲಾಸ್ಟ್ ಒಂದು ಸ್ವಲ್ಪ ದಿನ ಹಿಂದೆ ಸೂ ಫ್ರಮ್ ಸೋ ಅಂತ ಅಂದ್ಬಿಟ್ಟು ಒಂದು ಫಿಲಮ್ ರಿಲೀಸ್ ಆಯ್ತು. ನಿಮ್ಗೆ ಲೋ ಬಜೆಟ್ ಇರ್ಬೋದು, ಬಟ್ ಕಂಟೆಂಟ್ ಇದ್ದಾಗ ಜನಗಳೆಲ್ಲ ಬಂದು ನಿಮ್ಗೆ ಒಂದು 100 crore ಕ್ಲಬ್ ಅಂತ ಮಾಡೋದು. ಸೊ ಇದು ಅದೇ ತರನೇ ನಿಮ್ಗೆ ಕಂಟೆಂಟ್ ಕೊಟ್ರು ಅಂತಂದ್ರೆ ಒಳ್ಳೆ ನಿಮ್ಗೆ ಇದು ಸಿಗುತ್ತೆ ಸರ್. ಅದು ಜನಗಳ ಮೇಲೆ ಡಿಪೆಂಡ್. ಅದು ನಮ್ಮ ಇವರು ಜನಗಳು ಹೆಂಗೆ ನಾವು ಥಿಯೇಟರ್ ಬಂದು ನೋಡ್ತೀವಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 1000 ಕ್ಲಬ್ 100 crore ಕ್ಲಬ್ ಅಂತ ನಾವು ಹೇಳೋದಕ್ಕೆ, ಬಟ್ ಕಂಟೆಂಟ್ ಸೂಪರ್ ಆಗಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇದು OTT ನೋಡೋ ಫಿಲಮ್ ಅಲ್ಲ, ಥಿಯೇಟರ್ಗೆ ಬಂದು ನೋಡ್ಬೇಕು ಜನ. ಪ್ಲಸ್ ಎಲ್ಲರೂ ಬಂದು ಥಿಯೇಟರ್ ನೋಡಿ ದಯವಿಟ್ಟು. ನೆನ್ನೆ ಆಲ್ರೆಡಿ ನೈಟ್ ಒಂದ್ಸತಿ ಒಂದು ಶೋ ನೋಡಿದೀವಿ ಅಂತ. ಹೌದು, ಪ್ರೀಮಿಯರ್ ಶೋ ನೋಡಿ. ಆಲ್ರೆಡಿ ಸೆಕೆಂಡ್ ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದಿ. ಆಲ್ರೆಡಿ ನಿಮಗೆ ಸ್ಟೋರಿ ಗೊತ್ತಿರುತ್ತೆ. ಸ್ಟೋರಿ ನೆನ್ನೆ ನೀವು ಫೀಲ್ ಮಾಡಿದ್ದು ಇವತ್ತು ಫೀಲ್ ಮಾಡ್ತಾ ಇರೋದು ಹೇಗಿದೆ? ನೆನ್ನೆ ಫಸ್ಟ್ ಟೈಮ್ ನೋಡಿದ್ದಕ್ಕೂ ಆ ಫೀಲೇ ಬೇರೆ. ಅದು ಸೆಕೆಂಡ್ ಟೈಮ್ಗೆ ಆ ಗೂಸ್ ಬಂಪ್ಸ್ ತಗೊಂಡು ಹೋಗಿದ್ದೆ ಎಂಡಿಂಗ್ ಅಲ್ಲಿ. ಮತ್ತೆ ಅದಕ್ಕೆ ಗೂಸ್ ಬಂಪ್ಸ್ ಬೆಳಗ್ಗೆ ಬರ್ಬೇಕು ಅಂದ್ಬಿಟ್ಟು ಬಂದು ಮಾಡಿದ್ದೆ. ಆಲ್ರೆಡಿ ನಿಮಗೆ ಸೆಕೆಂಡ್ ಹಾಫ್ ಹೇಗಿರುತ್ತೆ ಅಂತ ಗೊತ್ತಿದೆ ಏನಿದೆ ಅಂತ ಗೊತ್ತಿದೆ. ಇಂಟರ್ವಲ್ ಆದ್ಮೇಲೆ ಏನ್ ಆಗ್ಬೋದು, ಮತ್ತೆ ಇನ್ನೊಂದು ಬರ್ಬೋದು, ಇನ್ನೊಂದು ಶೋದು ಬರ್ಬೋದು. ಬಟ್ ನೋಡೋಣ, ಟ್ರೈ ಮಾಡ್ತೀನಿ. ಆತರ ಇದೆ ಮೂವಿ. ಇದು ಒಂದ್ಸತಿ ನೋಡಿದ್ರೆ ಮೂವಿ ಮುಗಿಸ್ತಿಲ್ಲ. ವೇಟಿಂಗ್ ಫಾರ್ ಥ್ಯಾಂಕ್ ಯು. ಫಸ್ಟ್ ಆಗಿತ್ತು ಆಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿದೆ. ಟ್ರೇಲರ್ ನೋಡಿದಾಗ ಎಲ್ರಿಗೂ ಸ್ವಲ್ಪ ರಿಷಬ್ ಶೆಟ್ಟಿ ನೆಕ್ಸ್ಟ್ ಬಿಗ್ ಥಿಂಗ್. ಫಸ್ಟ್ ಕಾಂತಾರ ನೋಡಿದ್ರಲ್ಲ? ಸಾರಿ, ಫಸ್ಟ್ ಕಾಂತಾರ ಸಿನಿಮಾ ನೋಡಿದ್ರಲ್ವಾ? ಅದ್ರ ಮೀರಿಸ್ತಾ ಇದು ಮಾಡಿರೋ ಸ್ಟೋರಿ ನಮ್ಮ ಸಿಂಗಾಪುರದಲ್ಲಿ ಅಂತ ದೊಡ್ಡ ಸೆಟ್ನ ಮಾಡಿ ತೆಗ್ದಿದ್ದಾರೆ.